ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಅಕ್ಕ ಯೂಟ್ಯೂಬ್ ಚಾನಲ್. ಇವಾಗ ಬೆಳಿಗ್ಗೆ ಎದ್ದು ಫುಲ್ಲು ಮನೆ ಕೆಲಸ ಎಲ್ಲ ಮಾಡಿ ಬೆಡ್ಡೆಲ್ಲ ಇದು ಮಾಡ್ದು, ಆಮೇಲೆ ಫುಲ್ಲು ಕ್ಲೀನ್ ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಅದಿದ್ದು ಅದು ತೆಗೆದ್ಬಿಟ್ಟು ಎಲ್ಲ ಕಡೆ ಮಾಡ್ತೀನಿ, ತೆಗೆದ್ಬಿಟ್ಟು ಅಲ್ಲಿ ಒಣಗಾಕ ಈಚೆ ಕಸ ಗುಡ್ಸಾದ್ಮೇಲೆ ತೆಗೆದ್ಬಿಟ್ಟ. ಗೈಸ್, ಈ ಕಡೆ ಕೈಯಲ್ಲಿ ಕಸ ಗುಡ್ಸೋದು ನೋಡಿದ್ದೀನಿ, ಈ ಕಡೆ ಕೈಯಲ್ಲಿ ಕಸ ಗುಡ್ಸೋದು ಯಾರು ನೋಡಿದ್ದೀರಾ? ಮೇಡಮ್ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ. ಜಸ್ಟ್ ಈಗ ತಾನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಅಮ್ಮ ದೋಸೆ ಇಟ್ಟು ನೆನೆ ಮಾಡಿಬಿಟ್ಟು ಇಕ್ಕಿದ್ದಾರೆ. ಸೊ ನಾನು ಬೆಳಗ್ಗೆನೆ ಆನಿಯನ್ ಚಟ್ನಿನ ಮಾಡಿಟ್ಟಿದ್ದೆ. ಸೊ ಇವಾಗ ನಾವು ದೋಸೆ ಹಾಕೋತಾ ಇದ್ದೀವಿ ಗೈಸ್. ಅದ್ರ ಮೇಲೆ ಸ್ವಲ್ಪ ದಪ್ಪ ಮಾಡಕ್ಕ ಮಾಡಿ ಬಿಡಿ. ನಿನ್ನ ಪ್ಲೇಟ್ ಎತ್ಕೊಂಡು ಇದನ್ನೇ ಬಗ್ಗೆ ಮುಗ್ಬಿಡ್ತಿದ್ವಾ? ಗೈಸ್ ಸುಸ್ತಾಗ್ತಾ ಇದೆ ಗೈಸ್. ನಿಮ್ಮನೆಲ್ಲ ಏನು ಟಿಫನ್ ಮಾಡಿದ್ದಾರೆ? ನೀವೇನು ತಿಂದ್ರಿ? ಏನು ಮಾಡ್ತಿದ್ದೀರಾ? ಕಮೆಂಟಲ್ಲಿ ಹಾಕಿ. ಸುಳಿಗೆ ಪಾತ್ರೆ ಎಲ್ಲ ತೊಳೆದಿದ್ದಾಳೆ. ಪಾತ್ರೆ ತೊಳೆದು ಜೋಣಿಸು ಅಂತಂದ್ರೆ ಹಂಗೆ ಇಟ್ಟವಳೆ. ಯಾಕಂದ್ರೆ ಅದು ನೀರು ಹಾಕ್ಬೇಕು ಕಣಕ್ಕ, ಇನ್ನು ಏನಾಗಲ್ಲ. ಇಲ್ಲಾಂದ್ರೆ ತುಕ್ಕಿ ಹಿಡ್ದು ಬಿಡ್ತದೆ. ತುಕ್ಕಿ ಜರಿಕಿದ್ದ ಚಟ್ನಿ ಗೈಸ್, ನಾನು ಚಟ್ನಿ ಆ ಥರ ಮಾಡೋದೇ ನಮ್ಮ ಮನೇಲಿ ಡರಕಿದ್ದ ಚಿಕ್ಕ ನಂದಾಕ ಸಾಕು ನಂಗೆ. ಇವನ್ನೆಲ್ಲ ದೊಡ್ಡ ದೊಡ್ಡ ಬೇಕಿದೆಯಾ ನನಗೆ? ಹೇಳದ್ನಲ್ವಾ ಚಟ್ನಿ ಹೇಗೆ ಮಾಡೋದಂತ ಹೇಳ್ತಿದ್ದೆ. ಸೊ ನಾನು ನಿಮ್ಗೆ ಹೇಳಿದೆ ಮರ್ತೋಗ್ಬಿಟ್ಟೆ ಎಲ್ಲ. ಏನು ಗೊತ್ತಾ ಗೈಸ್, ಫಸ್ಟಿಗೆ ಈರುಳ್ಳಿ ಅಂದ್ರೆ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಈರುಳ್ಳಿ ತಗೊಳ್ಳಿ. ಫಸ್ಟ್ ಬೇಕಿರೋದೇ ಫಸ್ಟ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ. ಅಂದ್ರೆ ನೀವು ಎಷ್ಟು ಜನ ಮಾಡ್ಕೊತೀರಾ ಅಷ್ಟು ಗೈಸ್. ಶುಂಠಿ ಏನನ್ನ ಕೇಳ್ತಿದ್ಯಾ ಗೈಸ್? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕಡಲೆ, ಮತ್ತೆ ಬಾಡಿಗೆ ಮೆಣಸಿನಕಾಯಿ ಬರುತ್ತಲ್ಲ ಗೈಸ್, ಯಾವ್ದಾದ್ರು ಹಾಕೊಳ್ಳಿ. ಯಾವ್ದಿರುತ್ತೋ ಮನೇಲಿ ಅದು ಯಾವ್ದು ಹಾಕೊಳ್ಳಿ ನೀವು. ಆಮೇಲೆ ವೈಟ್ ಕಲರ್ ಒಂದು ಬರುತ್ತೆ ಗೈಸ್, ಅದ್ರದ್ದು ಉದ್ದಿನ ಬೇಳೆನ ಏನೋ ಅನ್ಕೋತೀನಿ ಗೈಸ್. ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಮಾಡಿ ಆದ್ಮೇಲೆ ರುಬ್ಕೊಂಡ್ರೆ ಗೈಸ್ ಚಟ್ನಿ ರೆಡಿ ಗೈಸ್. ನಿಮ್ಗೆ ಟೈಮೇ ಜಾಸ್ತಿ ತಗೊಳಲ್ಲ ಗೈಸ್. ತುಂಬಾ ಜಾಸ್ತಿ ಹೊತ್ತು ತಗೊಳಲ್ಲ ಅಂತಾರೆ, ಆದ್ರೆ ಬೇಗ ಆಗಲ್ಲ ಅಂತಾರೆ ಗೈಸ್. ದೋಸೆ ಮಾಡ್ಕೊಂಡಿದ್ದೀನಿ, ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ಟೇಸ್ಟ್ ಮಾಡಿಲ್ಲ, ಅದು ಉಪ್ಪು ಖಾರ ಏನೂ ಟೇಸ್ಟ್ ಮಾಡಿಲ್ಲ ಗೈಸ್ ಚಟ್ನಿ. ಆಯ್ತಾ? ಚೆನ್ನಾಗಿದೆ ಗೈಸ್. ಇಷ್ಟೊತ್ತು ನಾವೆಲ್ಲನೂ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋಣ ಅಂತ ಎಲ್ಲ ಬಟ್ಟೆಲ್ಲ ಎತ್ತಿ ಇಟ್ಕೊಂಡಿದ್ದೀವಿ ಗೈಸ್. ಸೊ ಇವಾಗ ಎಗ್ ವೈಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ಹೋಗಬೇಕು. ಸೊ ಇವಾಗ ಅಪ್ಲೈ ಮಾಡ್ಕೊತೀನಿ. ಗೈಸ್ ಇವಾಗ ಅಪ್ಲೈ ಮಾಡಬೇಕು. ಚೆನ್ನಾಗಿ ಸೌಂಡ್ ಬರ್ತದೆ ನೋಡಿದು. ನೋಡಿ ಸೌಂಡ್ ಕೇಳಿಸ್ಕೊ. ಗೊತ್ತು ನಮಗೆ. 6 ಜನ ಏನಿದು? ಜುವೆಲ್ಸ್ ಸೆಟ್ ಮಾಡಿರ್ತಾಳೆ. ತೊಳಸ್ತಳಿರಿ ಏನೇನು ಎತ್ಕೊಂಡಿದ್ದೀನಿ ನಾನು. ನೀನಲ್ಲ ನಾನು. ಎತ್ತು ಗೈಸ್, ಇದೊಂದು ಜುಮ್ಕಿ. ಏನಕ್ಕೆ ಇದು? ಮಾಟಿ ಮತ್ತು ಜುಮ್ಕಿ ಬರುತ್ತಲ್ಲ ಅದೊಂದು. ಆಮೇಲೆ ಇದು ಕಟ್ಟಿಗೆ ಹಾಕತ್ತೀಯ ಇದನ್ನ? ಇಲ್ಲ ಅದು
ಇದ್ರೊಳಗಡೆ ಮಾವಿಂದು ಇದು ಬರುತ್ತಲ್ಲ ಅದೈತೆ. ಇಲ್ಲಿ ಟ್ರಾನ್ಸಿಷನ್ ಮಾಡೋಕ್ಕೆ ಇದೊಂದು ಅಂದರೆ ಸರ ಮತ್ತು ಇದೊಂದು ತೊಗೊಂಡಿದ್ದೀವಿ. ಅಂದರೆ ಇದು ಮಾವಿನಕಾಯಿದು ಸರ ಅವಾಗಿನ ಕಾಲದಲ್ಲಿ ಬರ್ತಿತ್ತಿದ್ದು. ಅವಾಗಿನ ಕಾಲದಲ್ಲಿ ಅಂತ. ಆಮೇಲೆ ಇದು ಬಳೆ ತೊಗೊಂಡಿದ್ದೀನಿ, ಮಾಟಿ ಏನೋ ಮಾಟಿ ಅಂತೆ. ಆಮೇಲೆ ಜುಮ್ಕಿ, ಇದು ಸೊಂಟು ಡಾಬ್ ತೊಗೊಂಡಿದ್ದೀವಿ. ಸೊ ಇದು ಏರ್ಗೆ ಅಂದ್ಬಿಟ್ಟು. ಸೊ ಇವಾಗೆಲ್ಲ ಹಂಗೆ ತೊಗೊಂಡಿಟ್ಕೊಂಡಿದ್ದೀವಿ. ಇವಾಗೇನು ನೆನಪಾಗ್ತಿಲ್ಲ. ಸೊ ಆಮೇಲೆ ನೋಡಬೇಕು ಇನ್ನೂ ಏನೇನಿದೆ ಅಂತ. ಇಲ್ಲಿ ಹಾಕೋತಾರಲ್ಲ ಗೈಸ್, ಅದನ್ನ ಕಳ್ದಾಕ್ಬಿಟ್ಟೈತಿ ಇವಾಗ. ಅದು ಎಲ್ಲಿ ಹಾಕೋತಾ ಇರೋದು? ಇಲ್ಲಿ ಅದು ಹಾಕೋತಾರಲ್ಲ. ಹಾಂ ಗೈಸ್, ಅದು ಕಳ್ದೋಗ್ಬಿಟ್ಟೈತೆ. ಸೊ ನಾನು ತಲೆಗೆ ಇವಾಗ ಅಪ್ಲೈ ಮಾಡಿದ್ದೀನಿ ಗೈಸ್. ಅದು ಎಲ್ಲ ಒಂದು ಸ್ವಲ್ಪ ಆದಮೇಲೆ ಹೋಗ್ಬೇಕು ಗೈಸ್. ಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ರೀಲ್ ಶೂಟ್ ಮಾಡೋಣ ಅಂತ. ಆಲ್ರೆಡಿ ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಗೈಸ್? ಒಂದು 12, ಒಂದು 15 ಆಗಿದೆ. ಸೊ ಯಾರೂ ಇರೋಲ್ಲ ಗೈಸ್ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ. ಸೊ ಅದಕ್ಕೆ ನಾವು ಇವಾಗ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ನಾವು ಗಾಜಿನ ಮಳೆ ಯೂಸ್ ಮಾಡಿ. ಅಷ್ಟು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ಸೊ ಫುಲ್ಲು ಶೆಕೆ ಗೈಸ್. ಸೊ ಇಲ್ಲಿ ನೋಡಿ ಎಲ್ಲನೂ ಅಂದರೆ ಸ್ಕ್ರೀನು ಎಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ಹಾಕಿಟ್ಟಿದ್ದೀನಿ. ಸೊ ಈಗ ಇನ್ನೇನು ವೀಡಿಯೋನ ಶೂಟ್ ಮಾಡಬೇಕು ಗೈಸ್. ಸೊ ನಾನೀಗ ಯಾವುದು ಏನು ಅಂತ ಹೇಳಲ್ಲ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಹೇಗಿತ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ಗೈಸ್ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ನೋಡಬೇಕು ಗೈಸ್. ಬಿಡೈತೆ ಗೈಸ್ 12:58 ಟೈಮ್. ಸೊ ಈಗ ದೋಸೆ ಅಲ್ಲಿ ಹೆಂಚಿಟ್ಟು ತವನ ಇಟ್ಟಿದ್ದೀನಿ. ಸೊ ದೋಸೆ ಹಾಕ್ಬಿಟ್ಟು ಅದೇ ತಿಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ. ಆಮೇಲೆ ವೀಡಿಯೋ ಶೂಟ್ ಮಾಡಬೇಕಾದ್ರೇ ಆಮೇಲೆ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೇ ಈಗಲೇ ತಿಂದ್ಬಿಟ್ಟು ಮಾಡೋಣ ಅಂತ. ಸ್ಫೂರ್ತಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಈಗ ದೋಸೆನ ಹಾಕಿ ತಿಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಗೈಸ್. ನೋಡಿ ಈ ಥರ ರೆಡಿ ಆಗಿದ್ದೀನಿ ಗೈಸ್. ಮೋಹಿನಿ ಹೇಗೆ ಕಾಣ್ತಿದೆ ಈಗ? ಇಷ್ಟೊತ್ತು ರೀಲ್ಸ್ನ ಶೂಟ್ ಮಾಡಿ 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 ಸುಸ್ತಾಗೋಯ್ತು, ಅದಕ್ಕೆ ಹಿಂಗಿದ್ದೀನಿ. ಸೊ ರೀಲ್ಸ್ ಬಂದಾದಮೇಲೆ ನೋಡಿ. ರೀಲ್ಸ್ ಅಲ್ಲ, ಅದು ಯೂಟ್ಯೂಬಲ್ಲಿ ಹಾಕ್ತೀನಿ. ಯೂಟ್ಯೂಬಲ್ಲಿ ಹಾಕಲ್ವಾ? ಬಳೆ ಹಾಕ್ಕೊಂಡಿದ್ದೀನಿ, ಕಾಜಲ್, ಐಲೈನರ್, ಲಿಪ್ಸ್ಟಿಕ್ ನೋಡಿ. ಚೆನ್ನಾಗಿ ಕಾಣ್ತಿದೆ ಇದು. ಕಾಣ್ತಿಲ್ವಾ? ನೋಡಿ ಗೈಸ್, ಈ ಥರ ಇದೆ ಡ್ರೆಸ್ಸು. ಬ್ಲೌಸೇ ಯಾವುದು, ನಂಗನೇ ಯಾವುದು, ಮೇಲೆ ಯಾವುದ್ರದ್ದು. ಸೊ ನಾನು ಹಿಂಗೆ ಹಾಕೊಂಡಿದ್ದೀನಿ. ಎಲ್ಲನೂ ಇದು ಮಾಡಿಬಿಟ್ಟು ಇವಾಗ ನನಗೆ ಮಾಡ್ಕೊಡ್ತಾರೆ ನಮ್ಮ ಅಕ್ಕ. ಸೊ ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ನಾವೀಗ ಕಾಫಿ ಕುಡಿತಾ ಇದ್ದೀವಿ. ನಾನು ಬಿಸ್ಕೆಟ್ ತಿಂತಾಯಿದ್ದೀನಿ, ಅವಳು ಬಂದು ತಿಂತವಳೆ. ಸೊ ಇಷ್ಟೊತ್ತವರೆಗೂ ಎಡಿಟ್ ಮಾಡಿಕೊಂಡು ಮಲ್ಕೊಂಡಿದ್ದೆ ಗೈಸ್. ಈಗ ತಾನೇ ಒಂದು 6 ಗಂಟೆ ಆಯ್ತಲ್ಲ. ಸೊ ಅದಕ್ಕೆ ಕುಡಿಯೋಣ ಅಂತ ಅಂದ್ಬಿಟ್ಟು 6 ಗಂಟೆನೂ ಆಗಿಲ್ಲ ಗೈಸ್. ಇನ್ನು ಮುಖನೂ ತೊಳೆದಿಲ್ಲ ಗೈಸ್, ಹಂಗೆ ಐತೆ, ತೊಳಿಬೇಕು. ತೊಳಿಬೇಡ ನೀನು. ನೋಡಿ ಇವಳೇ ಮಾಡಿರೋದು ಕಾಫಿನ. ಸೊ ಕುಡಿದ್ಬಿಟ್ಟು ಬಂದ್ರು ಇವರು. ಕಂಡಿರ್ತೈತಾ? ಅದು ಕಾಜಲ್ ಹಾಕಿದ್ನಲ್ಲ. ಕಾಜಲ್ ಅಲ್ಲ, ಅದು ಐಬ್ರೋ. ಇದು ಹೋಗಿಲ್ಲ ಅದು. ನೋಡಿ ಗೈಸ್, ಇರು ಕಣ್ಣಂಗೆ ಬಿಡು. ನೋಡಿ ಹೆಂಗಾಗಿದೆ. ನೆಗೈತಿವ ಅಕ್ಕ. ನಾನಿವಾಗ ಡ್ರಾಯಿಂಗ್ ಮಾಡ್ತಿದ್ದೆ. ನಮ್ಮಮ್ಮ ಪೂಜೆ ಮಾಡಿಲ್ಲ, ಹಂಗೆ ಹೋಗೋರೆ. ಜೋಡಿಸ್ಬಿಟ್ಟು ನೀನೆ. ನಾನು ನೀನು ಕೆಲಸ ಮಾಡ್ಕೊಟ್ಟಿಲ್ಲ ಗೈಸ್. ಏನಕ್ಕೋ ಹುಡುಕ್ತವ್ರಿ ಇವಾಗ. ಒಳ್ಳೆ ನಿದ್ದೆ ಮಾಡಿ ಎದ್ದಿರೋ ಥರ ಐತೆ. ಅದು ಕಾಜಲ್ ಹಾಕಿದ್ನಲ್ಲ, ಕಾಜಲು ಏನಿರಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡೈತೆ. ನಾನು ಹಂಗೆ ಸುಸ್ತಾಗಿರೋ ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ನನಗೆ ನಂಗೆ ಆಗಿರ್ಬೇಡ. ಅದು ನೀನು ಇಷ್ಟಪಟ್ಟು ಮಾಡೋದು. ನೀನು ಕಷ್ಟ. ನಮ್ಮ ಅಮ್ಮ ನೋಡಿದ್ರೆ ಏನಾದ್ರು ಮಾಡು ಅಂತ ಹೇಳ್ತವ್ರೆ. ನಾನು ಏನೋ ಅದೆಲ್ಲ ಇತ್ತು ಅಂದ್ಬಿಟ್ಟು ಪಲಾವ್ ಮಾಡಿಬಿಟ್ಟೆ. ಬಟ್ ಇವತ್ತೇನು ಇಲ್ಲ ಗೈಸ್, ಏನು ಮಾಡಲಿ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ, ಈಚೆ ಹೋಗ್ಬಿಟ್ಟು ತಿನ್ನೋಣ ಏನಾದರೂ ಅಂದ್ಬಿಟ್ಟು. ಸ್ನ್ಯಾಕ್ಸ್ ಏನಾದರೂ ತಿಂದ್ಬಿಟ್ರೆ ನೈಟ್ ಊಟನೇ ಮಾಡಲ್ಲ. ಆದರೆ ಚಿಕನ್ ತಿನ್ನಂಗಿಲ್ಲ. ಚಿಕನ್ ಯಾವಾಗ ತಿಂತೀವಿ ಅಂತ ಹೇಳಿದ್ವಿ? ತಿನ್ನಂಗಿಲ್ಲ. ನಾನ್ ವೆಜ್ ಅಲ್ಲ ಗೈಸ್, ವೆಜ್ ಲೈಕ್ ಪಾನಿಪುರಿ, ಗೋಲ್ಗಪ್ಪ ಎಗ್ 2 ಒಂದೇ.
ಆಮೇಲೆ ಗೋಬಿ ಮಂಚೂರಿ ನಾನು ತಿನ್ನಂಗಿಲ್ಲ. ಆ್ಯಂಡ್ ಇನ್ನೇನಾದ್ರು ಸ್ವಲ್ಪ ಮಸಾಲೆ ಪೂರಿ, ಸ್ನ್ಯಾಕ್ಸ್ ಆ ಥರ ತಿನ್ನಬೇಕು ಅಂತ ನೋಡೋಣ. ನಮ್ಮಮ್ಮ ಹೂ ಅಂದರೆ ನಾನು ಇವಳು ದಿವ್ಯಾ ಎಲ್ಲ ಓಡ್ ಬರ್ತೀವಿ, ತಿನ್ಕೊಂಡು ಬರ್ತೀವಿ ಗೈಸ್. ಇವಳು ಇಲ್ಲಿರೋ ಪಾತ್ರೆ ಎಲ್ಲ ಜೋಡಿಸಿದ್ರೆ ಮಾತ್ರ ಅವಳ ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಕರ್ಕೊಂಡು ಹೋಗಲ್ಲ. ನೀನು ಕರ್ಕೊಂಡೋಗ್ಲಿಲ್ಲ ಅಂದ್ರೆ ಅಮ್ಮ ಕರ್ಕೊಂಡು ಹೋಗ್ತದೆ, ಡೋಂಟ್ ವರಿ. ನಾನು ನೋಡ್ತೀನಿ ಹೋಗಿ ಅಮ್ಮ ಜೊತೆ ಹೋಯ್ತೀನಿ, ನಮ್ಮ ಜೊತೆ ಬರ್ತೀಯ ಅಂತ. ಅಮ್ಮನ ಜೊತೆ ಅಮ್ಮನೇ ತಾನೇ ಕಾಸು ಕೊಡೋದು, ಕಾಸು ಕೊಟ್ಬಿಟ್ರೆ ಅಲ್ಲೇ ಪೇ ಮಾಡೋದು. ಹೌದಾ? ಸಿಗ್ತೀವಿ ಗೈಸ್. ಆಮೇಲೆ ನಮ್ಮ ಮನೆಗೆ ಎಷ್ಟೋ ದಿನ ಆದ್ಮೇಲೆ ನಮ್ಮ ಬೇಬಿ ಬಂದಿದ್ದೋಳೆ ಗಣೇಶರ್ಕಿ. ಅರ್ಶನ ಈ ಕಡೆ ಕುಂಕುಮ ಇಟ್ಕೊಬಿಟ್ಟವಳೆ. ಎಷ್ಟು ಕ್ಯೂಟಾಗಿ ಹಂಗಾರೆ ಕಣೆ. ಪಪ್ಪಿ ಕೊಡಪ್ಪ, ಒಂದು ಪಪ್ಪಿ ಕೊಡು ಅವಳು ಕೊಡಲ್ಲ ಗೈಸ್. ಅವಳಿಗೆ ಮೂಡ್ ಚೆನ್ನಾಗಿರ್ಬೇಕು ಕೊಡ್ಬೇಕಂದ್ರೆ. ಬಿಡು ಹಾಯ್ ಮಾಡು ಒಂದ್ಸಲಿ ಹಾಯ್ ಅನ್ನ ಒಂದ್ಸಲಿ ಹೇಳ್ಬಿಡು. ಅವಳು ಗೈಸ್ ಮಾತು ಕೇಳಲ್ಲ ಗೈಸ್. ಸುದಿ ಹಾಯ್ ಮಾಡು ಒಂದ್ಸಲಿ. ಏನಿದು? ಇವಳು ಇವತ್ತು ಬಂದಿದ್ದಾಳ ನಮ್ಮ ಮನೆಗೆ. ಇವತ್ತು ಏನಕ್ಕ ಅಷ್ಟೊಂದು ಇಷ್ಟ ನಿಮಗೆ ಮಕ್ಳು ಕಂಡ್ರೆ ದಿವ್ಯಕ್ಕ? ನಿಲ್ಲಿಸ್ತೀಯ ಪಾಪ ಹುಡುಗಿ. ಹಾಯ್ ಮಾಡು. ಐತೈತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಊಟ ಮಾಡಿದ್ರಾ? ನಿಮ್ಮಮ್ಮ ಕರಿತಾವ್ರೆ. ಬಿಡು ಒಂದ್ಸಲ ಹಾಯ್ ಮಾಡಮ್ಮ. ಹಾಯ್ ಅನ್ಬಿಡು. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಮನೆಗೆ ಬಿಟ್ಬಿಡೋಣ ಗೈಸ್, ಅಳ್ತಾವಳು. ರೊಕ್ಕ ಬಂದಾಗ ಮತ್ತೆ ಬರ್ತಾಳಿದ್ದು. ರೊಕ್ಕ ಇದ್ರೆ ಮಾತ್ರ ಇರ್ತಾಳಿಲ್ಲ ಅವಳು. ನಿಂತ್ಕೋತಾಳು. ಹಿಂದೆ ಗದದ ಕಡ್ಡಿ ಐತೆ, ಬಾಂಬು ಕೊಡು ನೀನು. ಚಿಕ್ಕ ಮಕ್ಳು ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಓ ಅದ್ರಿಗೆ ತಂಜಿಮ್ಮ ಲೈಟ್ ಅಂದ್ರೆ ಖುಷಿ. ಹಾಯ್ ಮಾಡು ಒಂದ್ಸಲಿ. ಹಾಯ್ ಅನ್ನು. ಹಾಯ್ ಬಾಯ್ ಅನ್ನು. ಬಾಯ್. ಹೈ ಫೈ ಹೊಡಿ. ಹೈ ಫೈ ಹೊಡಿ. ಸೆಕೆಂಡ್ ಕೊಡು ಬೇಬಿ. ಸೆಕೆಂಡ್ ಪಪ್ಪಿ ಕೊಡು ಒಂದು. ಅಮ್ಮ ಮೂಗು ಯಾವುದು ನಿಂದು? ನೋಸ್ ಯಾವುದು? ಇರು ಅವಳು ಹೇಳ್ತಾಳಿರು. ನೋಸ್ ಯಾವುದು ನಿಂದು? ನೋಸ್ ಮೌತ್ ಯಾವುದು? ಮೌತ್ ಇಲ್ಲಿ ಹೆಂಗಪ್ಪ ನಗೋದು? ಏ ಸಾಕು ಎಂಡ್ ಸಾಕು. ನಮ್ಗೆ ನಮ್ಮ ಅಕ್ಕ ಏನು ಮಾಡ್ತಿರೋದು? ಚಪಾತಿ ಮತ್ತೆ ಮೊಟ್ಟೆ ಪಲ್ಯ ಗೈಸ್. ಮೊಟ್ಟೆ ಪಲ್ಯಕ್ಕೆ ಯಾರಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರ ಗೈಸ್? ಕಮೆಂಟಲ್ಲಿ ಹಾಕಿ. ಇವಕ್ಕ ಹೇಳಿದ್ರು ಇಲ್ಲ ಅಂತ, ಇವಕ್ಕ ಹೇಳ್ತವ್ರೆ ಹೌದು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಗ್ ಪಲ್ಯಕ್ಕೆ ಹಾಕಲ್ಲ ಗೈಸ್. ಫಸ್ಟೇ ಇದಾಕ್ಬಿಟ್ಟು ಅದೇನು ಅದು ಗೈಸ್ ಕರೆಕ್ಟಾಗಿ ಕ್ಯಾಮ್ರಾ ಹಿಡಿಯಕ್ಕೆ ಬರ್ದಿರೋಳು ವ್ಲಾಗ್ ಮಾಡ್ತಾಳಂತೆ ಗೈಸ್. ನಾನು ಮಾಡ್ತೀನಿ ಗೈಸ್. ನಮ್ಮ ಅಕ್ಕ ಯಾಕೋ ಮಕ್ಕ ಓದಿಸ್ಬಿಟ್ಟವ್ರೆ. ಹಾಯ್ ಮಾಡಕ್ಕ. ಎತ್ತಲ್ಲ. ಈರುಳ್ಳಿ ಕಟ್ ಮಾಡಬೇಕತ್ತೆ, ಕಟ್ ಮಾಡ್ತೀನಿ, ಆಮೇಲೆ ಸಿಗುವ. ನಮ್ಮ ಅಕ್ಕನೇ ಕಟ್ ಮಾಡ್ತವ್ರೆ ಈರುಳ್ಳಿ. ಆಯ್ತಾಕ, ಇವಾಗ ಏನು ಮಾಡ್ತಿರೋದು? ಯಾವಾಗ ಹೇಳಿಲ್ವಾ? ಚಪಾತಿ ಇವಾಗ ಬೇಯಿಸ್ತವ್ರೆ ಗೈಸ್. ಐತೆ ನಮ್ಮ ಅಕ್ಕ ಇವಾಗ ಸಿಪ್ಪೆ ಬಿತ್ತು ಗೈಸ್. ಅವಳು ಹಂಗೆ ಇದು ಫುಲ್ ಅವಳೇ ಮಾಡ್ಬಿಟ್ಟು ಎಂಡ್ ಮಾಡ್ತಾಳೆ ಗೈಸ್. ನೋಡ್ಕೊಳ್ಳಿ ಅವಳು ಯಾವ ಥರ ಕ್ಯಾಮ್ರಾ
ಇಟ್ಕೊತಾಳೆ, ಎಲ್ಲೆಲ್ಲಿ ತೋರಿಸ್ತಾಳೆ ಅಂತ ನೋಡ್ಕೊಳ್ಳಿ. ಮೊಟ್ಟೆ ಪಲ್ಯ ರೆಡಿ ಆಯಿತು. ಈಗ ಚಪಾತಿ ಹಾಕ್ತವ್ರೆ ನಮ್ಮಕ್ಕ. ಚಪಾತಿ ಮೊಟ್ಟೆ ಪಲ್ಯ ಅವಳು ತಿಂತಾವಳೆ. ನೀವು ತಿನ್ನಿ. ತಿಂತಾರೆ. ಚೆನ್ನಾಗಿದೆ ಗೈಸ್. ಇದನ್ನು ತಂಗಿ ಮಾಡಿದ್ದು, ಇದು ನಾನು ಮಾಡಿದ್ದು. ಹೆಂಗಿದೆ ದಿವ್ಯಾ? ತಿನ್ಬಿಟ್ಟು ಸಿಗ್ತೀನಿ ಗೈಸ್. ತಿನ್ಬಿಟ್ಟು ಸಿಗುವ. ತಿನ್ನಿ ಗೈಸ್. ನಿಂಗೆ ಈಚೆ ಇರೋದು ಗೊತ್ತಾಗಲ್ವಾ? ಇವಾಗ ಚಕ್ಕಬರ ಎಲ್ಲ ಆಡಿ ಬಂದು ಪಕ್ಕದ ಮನೆಯವರು ಬಂದಿದ್ರು ಆಡೋಕ್ಕೆ. ಆಮೇಲೆ ನಿಮ್ಮ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗುವ. ಬಾಯ್. ಸೊ ಗೈಸ್ ಅಷ್ಟೇ ಗೈಸ್, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನಾ ಇದೇ ಥರ ಟೈಮ್ ಸಿಕ್ಕಿರುವಾಗ ಬ್ಲಾಗ್ ಎಲ್ಲ ಮಾಡಾಕ್ತೀನಿ, ಡೈಲಿ ವ್ಲಾಗ್ ಹಾಕ್ತೀನಿ ಗೈಸ್. ಬಂದು ಮಾತಾಡೋಗಿದ್ರೆ ನೀನು ಫುಲ್ ಮಾತಾಡು, ಇಲ್ಲ ಸುಮ್ಮನೆ ಮಲ್ಕೊ. ಮತ್ತೆ ಮಿನಿ ಬ್ಲಾಗ್ಸು ಮಾಡ್ತೀವಿ. ಆಮೇಲೆ ಗೈಸ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವೇ ಹೇಳಿ ಗೈಸ್. ನೆಕ್ಸ್ಟು ನೀವೇ ಹೇಳಿ ಏನು ಮಾಡಬೇಕು ಅಂತ. ಏನಾದ್ರು ಚಾಲೆಂಜಸ್ಸು ಎಲ್ಲ ಇದ್ರೆ ಹೇಳಿ ಕಮೆಂಟಲ್ಲಿ, ಮಾಡ್ತೀವಿ ಒಂದೊಂದೇ ಆಗಿ. ಜೊತೆಗೆ ಇವಳು ಇರ್ತಾಳೆ, ಅವಳಿಗೂ ಎಲ್ಲ ಸೇರಿಸ್ಕೊಂಡು ಮಾಡ್ತೀವಿ ಗೈಸ್. ಸೊ ಗೈಸ್ ನಾನು ಇವತ್ತು ಮಾಡಿದ್ದ ರೀಲ್ಸ್ನ ಇವತ್ತು ಶೂಟ್ ಮಾಡಿ ಹಾಕಿದ್ದೀನಿ ಗೈಸ್, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲ, ಫಾಲೋ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಕ್ಕಂದು ಐಡಿ ಇದೆ, ಏನಕ್ಕದು ಮಿಸ್ ಯೂನಿಕ್ 03, ಅದಕ್ಕೆ ಹೋಗ್ಬಿಟ್ಟು ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಅದೇ ಯಾವುದೋ ಒಂದು ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್. ಸೊ ಗೈಸ್ ನಾವೀಗೆಲ್ಲ ಮಲ್ಕೊಂಡಿದ್ದೀವಿ ಗೈಸ್. ಅವಳು ಮಲ್ಕೊಂಡಿದ್ದಾಳೆ, ನಾನು ಮಲ್ಕೊಂಡಿದ್ದೀನಿ, ದಿವ್ಯನೂ ಮಲ್ಕೊಂಡಿದ್ದಾಳೆ, ಅವಳ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್, ಬಾಯ್, ಸಿ ಯು ಟುಮಾರೋ ಗೈಸ್, ಬಾಯ್.